ಅಭಿನವ ಶಂಕರ ಅಧ್ಯಾಯ 9. ಹಿರಿಯ ಗುರುಗಳ ನಿರ್ಯಾಣ. ಶ್ರೀ ನರಸಿಂಹ ಭಾರತಿಯವರು ಶಿಷ್ಯ ಸ್ವಾಮಿಗಳಿಗೆ ಶ್ರೀವಿದ್ಯಾ, ನಾರಸಿಂಹ, ದಕ್ಷಿಣಾಮೂರ್ತಿ ಮುಂತಾದ ಮಂತ್ರಗಳೊಡನೆ ಯೋಗಶಾಸ್ತ್ರ ಮಾರ್ಗವನ್ನು, ಜ್ಞಾನ ಮಾರ್ಗದಲ್ಲಿ ನಿರ್ಗುಣೋಪಾಸನೆಯನ್ನು ಬೋಧಿಸಿ ಅನುಷ್ಠಾನ ಮಾಡುವ ಬಗೆಯನ್ನು ಉಪದೇಶಿಸಿದ್ದರಲ್ಲವೇ. ಶೃಂಗೇರಿಗೆ ಬಂದ ನಂತರ ಶಿಷ್ಯ ಸ್ವಾಮಿಗಳು ಅವುಗಳ ಸಾಧನೆಯಲ್ಲಿ ಉದ್ಯುಕ್ತರಾದರು. ಯೋಗ ಸಾಧನೆಯಲ್ಲಿಯೂ ನಿರತರಾಗಿ ಹೆಚ್ಚೆಚ್ಚು ತನ್ಮಯರಾಗುತ್ತಾ ಬಂದರು. ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳವರು ಶೃಂಗೇರಿಗೆ ಹಿಂತಿರುಗಿದ ನಂತರ ಮಠದ ಎಲ್ಲ ಆಡಳಿತವನ್ನು ಶಿಷ್ಯರಿಗೆ ವಹಿಸಿ ತಾವು ಸದಾ ಆತ್ಮಧ್ಯಾನಪರರಾಗಿರುತ್ತಿದ್ದರು. ಅವರು ಬಹಳ ಹಿಂದೆ ಆಶಿಸಿದ್ದಂತೆ ತಮಗೆ ಒಪ್ಪಿತವಾದ ಶಿಷ್ಯನನ್ನು ಆರಿಸಿದುದು, ಆ ಶಿಷ್ಯರಿಗೆ ಎಲ್ಲ ವಿಧದಲ್ಲಿಯೂ ತರಬೇತಿಯನ್ನು ಕೊಟ್ಟುದು ಮತ್ತು ಆ ಶಿಷ್ಯರು ಸರ್ವ ಪ್ರಕಾರದಿಂದಲೂ ಪರಿಪೂರ್ಣತೆಯನ್ನು ಪಡೆದು ಶೃಂಗೇರಿಯ ಧರ್ಮ ಸಂಸ್ಥಾನದ ಲೌಕಿಕ ಮತ್ತು ಆಧ್ಯಾತ್ಮಿಕ ವ್ಯವಹಾರಗಳಲ್ಲಿ ದಕ್ಷತೆಯನ್ನು ಗಳಿಸಿದುದು ಶ್ರೀ ಸ್ವಾಮಿಗಳವರಿಗೆ ಸಮಾಧಾನ ಉಂಟು ಮಾಡಿತ್ತು. ಅವರು ಹರ್ಷ ಸಂತೋಷಚಿತ್ತರಾಗಿ ಸದಾ ಪೂಜಾದಿಗಳಲ್ಲಿ ನಿರತರಾಗಿದ್ದುಕೊಂಡು ಆತ್ಮಧ್ಯಾನಪರರಾಗಿರುತ್ತಿದ್ದರು. ಶ್ರೀ ಸ್ವಾಮಿಗಳು ಶೃಂಗೇರಿಗೆ ಹಿಂತಿರುಗಿದ ತರುಣದಲ್ಲಿಯೇ ಮೈಸೂರು ಡೊನೇಜರ್ ಮಹಾರಾಣಿ ಲಕ್ಷ್ಮೀ ವಿಲಾಸದ ದೇವಾಜಮ್ಮಣ್ಣಿಯವರಿಂದ ವಿಜ್ಞಾಪನಾ ಪತ್ರವೊಂದು ಬಂದಿತು. ಮುಂದೆ 1881ರಲ್ಲಿ ರಾಜ್ಯದ ಆಡಳಿತವನ್ನು ವಹಿಸಿಕೊಳ್ಳುವ ಶ್ರೀ ಚಾಮರಾಜ ಒಡೆಯರಿಗೆ ಶ್ರೀ ಗುರುಗಳು ಸ್ವತಃ ಶಿವಪಂಚಾಕ್ಷರಿ ಮಂತ್ರೋಪದೇಶವನ್ನು ನೀಡಿ ಅವರ ಶ್ರೇಯೋಭಿವೃದ್ಧಿಯಾಗುವಂತೆ ಹರಸಿ ಅನುಗ್ರಹಿಸಬೇಕೆಂದು ಆ ಪತ್ರದಲ್ಲಿ ಕೋರಿಕೆಯಿತ್ತು. ಆ ವೇಳೆಗೆ ಸ್ವಾಮಿಗಳವರ ವಯಸ್ಸು 80 ದಾಟಿತು. ದೀರ್ಘಕಾಲದ ಸಂಚಾರ, ಕಠಿಣ ನಿಯಮಗಳ ಪಾಲನೆ, ಅಲ್ಪಾಹಾರ, ಬೇಯಿಸಿದ ಹಾಗಲಕಾಯಿ ಇವುಗಳಿಂದ ಅವರ ಶರೀರವು ಸೊರಗಿತ್ತು. ಶ್ರವಣ ಶಕ್ತಿಯೂ ಮಂದವಾಗಿತ್ತು. ಆದರೆ ಅರಮನೆಯ ಕೋರಿಕೆಯನ್ನು ನೆರವೇರಿಸಲು ಶಿಷ್ಯ ಸ್ವಾಮಿಗಳೊಡನೆ ಮಿತ ಪರಿವಾರ ಸಹಿತ ಶ್ರೀ ನರಸಿಂಹ ಭಾರತಿಯವರು ಮೈಸೂರಿಗೆ ಆಗಮಿಸಿದರು. ಒಂದು ಶುಭ ದಿನ ರಾಜಕುಮಾರ ಚಾಮರಾಜ ಒಡೆಯರಿಗೆ ಶಿವಪಂಚಾಕ್ಷರಿ ಮಂತ್ರೋಪದೇಶವನ್ನು ನೀಡಿ ಅದರ ಮಹತ್ವವನ್ನು ವಿವರಿಸಿದರು. ಶ್ರದ್ಧಾಭಕ್ತಿಯಿಂದ ಜಪ ಮಾಡುವಂತೆ ತಿಳಿಸಿದರು. ತಮ್ಮ ಶಿಷ್ಯ ಸ್ವಾಮಿಗಳಿಂದ ರಾಜಕುಮಾರರಿಗೆ ಒಂದು ಮುತ್ತಿನ ಕಂಠೀಹಾರವನ್ನು, ರೇಷ್ಮೆಯ ದುಕೂಲ, ಶಾಲುಗಳನ್ನು ಆಶೀರ್ವಾದಪೂರ್ವಕವಾಗಿ ಕೊಡಿಸಿದರು. ಅರಮನೆಯವರು ನೀಡಿದ ಭಕ್ತಿ ಶ್ರದ್ಧಾಪೂರ್ವಕವಾದ ಸತ್ಕಾರವನ್ನು ಸ್ವೀಕರಿಸಿ ಶೃಂಗೇರಿಗೆ ಹಿಂತಿರುಗಿದರು. ಆದರೆ ಶೃಂಗೇರಿಗೆ ಹಿಂತಿರುಗಿದ ನಂತರ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳವರ ಶರೀರದಲ್ಲಿ ಅಷ್ಟು ದಾರ್ಢ್ಯವಿರದೆ ಅದು ಕ್ರಮೇಣ ಗಳಿತವಾಗುತ್ತಾ ಬಂದಿತು. ಶ್ರೀ ಚಂದ್ರಮೌಳೀಶ್ವರ ಪೂಜೆಯನ್ನು ಗುರುಗಳು ತಮ್ಮ ಶಿಷ್ಯರಿಗೆ ವಹಿಸಿಬಿಟ್ಟಿದ್ದರು. ಅವರಿಗೆ ತಮ್ಮ ಶರೀರದ ಬಂಧನದಿಂದ ಬಿಡುಗಡೆಯಾಗುವ ಕಾಲ ಸನ್ನಿಹಿತವಾಗುತ್ತಿದೆ ಎಂದು ಅರಿವಾಗಿತ್ತು. ಅದಕ್ಕೆ ಮೊದಲೇ ಒಮ್ಮೆ ಗೋಕರ್ಣ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿ ಶ್ರೀ ಮಹಾಬಲೇಶ್ವರ ಸ್ವಾಮಿಯವರನ್ನು ದರ್ಶಿಸಿ ಅಭಿಷೇಕ ಅರ್ಚನಾದಿಗಳನ್ನು ನೆರವೇರಿಸಬೇಕೆಂಬ ತೀವ್ರವಾದ ಅಪೇಕ್ಷೆಯೂ ಇತ್ತು. ಆದರೆ ಅವರ ಶರೀರವು ತುಂಬಾ ಗಡಿತವಾಗಿದ್ದುದರಿಂದಲೂ ಶರೀರದಲ್ಲಿ ಆಲಸ್ಯ ಉಂಟಾಗಿದ್ದುದರಿಂದಲೂ ಅವರನ್ನು 100 ಮೈಲಿಗಳಷ್ಟು ದೂರ ಪ್ರಯಾಣ ಮಾಡಿಸುವ ಧೈರ್ಯವು ಮಠದಲ್ಲಿ ಯಾರಿಗೂ ಇರಲಿಲ್ಲ. ಆದ್ದರಿಂದ ಅವರು ಗೋಕರ್ಣಕ್ಕೆ ಪ್ರಯಾಣ ಬೆಳೆಸಬೇಕೆಂಬ ಇಚ್ಛೆಯನ್ನು ಪದೇ ಪದೇ ವ್ಯಕ್ತಪಡಿಸುತ್ತಿದ್ದರೂ ಯಾರೂ ಅದನ್ನು ನಡೆಸುವ ಯತ್ನವನ್ನೇ ಮಾಡಿರಲಿಲ್ಲ. ಆದರೆ ಶ್ರೀ ನರಸಿಂಹ ಭಾರತಿಗಳವರು ಸಿದ್ಧ ಸಂಕಲ್ಪರಾಗಿದ್ದರು. ನೆನೆಸಿಕೊಂಡುದನ್ನು ನೆರವೇರಿಸಿ ಬಿಡುತ್ತಿದ್ದರು. ತಮ್ಮ ನಿರ್ಯಾಣಕ್ಕೆ ಮೊದಲ ದಿನ ಗುರುಗಳವರು ಮಲಗಿದ್ದಂತೆಯೇ ಮಾತನಾಡತೊಡಗಿದರು. ಅದು ಆ ಮಾತುಗಳು ಹತ್ತಿರವಿದ್ದಂತಹವರಿಗೆ ಏನೆಂದು ಅರ್ಥವಾಗದಿದ್ದರೂ ಕೆಲವರಿಗೆ ಅರ್ಥಪೂರ್ಣವಾಗಿತ್ತು. ನಮ್ಮನ್ನು ಕರೆದುಕೊಂಡು ಹೋಗಲು ಗೋಕರ್ಣದಿಂದ ಬ್ರಾಹ್ಮಣರು ಬಂದಿದ್ದಾರೆ. ಮೇನೆ ಸಿದ್ಧವಾಗಿದೆಯೇ? ನಮ್ಮನ್ನು ಅದರಲ್ಲಿ ಕುಳ್ಳಿರಿಸಿ ಎಂದು ಆಜ್ಞಾಪಿಸಿದರು. ಬಳಿಕ ಸುಮಾರು 1 ಗಂಟೆಯ ನಂತರ, ಇದೇನು ಆಶ್ಚರ್ಯ, ಇಷ್ಟು ಜಾಗೃತೆಯಾಗಿ ನಮ್ಮನ್ನು ಗೋಕರ್ಣಕ್ಕೆ ಕರೆದುಕೊಂಡು ಹೋಗಿ ಮತ್ತೆ ಹಿಂದಕ್ಕೆ ಕರೆದುಕೊಂಡು ಬಂದು ಬಿಟ್ಟಿದ್ದಾರೆ. ನಮ್ಮ ಪಾಲಕಿಯ ಬೋಯಿಗಳು ಮಹಾಶಕ್ತರು, ಅವರಿಗೆಲ್ಲ ಇನಾಮನ್ನು ಕೊಡಿ ಎಂದು ನುಡಿದು ಮೌನವಾದರು. ಅವರ ಹತ್ತಿರವೇ ಇದ್ದ ಪರಿಜನರಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರವೇ ಈ ಮಾತುಗಳಿಗೆಲ್ಲ ಸೂತ್ರಪ್ರಾಯವಾಗಿದ್ದಂಥ ಶ್ರೀಗಳವರ ಗೋಕರ್ಣ ಕ್ಷೇತ್ರ ಯಾತ್ರೆಯ ಸಂಕಲ್ಪವು ಗೋಚರವಾಯಿತು. ಮಾರನೆಯ ದಿನ ಪ್ರಾತಃ ಕಾಲದಲ್ಲಿ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳವರು ತಮ್ಮ ಪಾಂಚಭೌತಿಕ ಶರೀರವನ್ನು ಬಿಟ್ಟು ಸರ್ವವ್ಯಾಪಿಯಾದರು. ಅಂದರೆ ಅದು 1879 ಇಸವಿ. ಆಗ ಶಿಷ್ಯರಾಗಿದ್ದ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳವರಿಗೆ 22 ವರ್ಷಗಳು ಮಾತ್ರ ವಯಸ್ಸು.
ಸತತವಾಗಿ 13 ವರ್ಷಗಳ ಕಾಲ ತಮಗೆ ಮಾರ್ಗದರ್ಶನ ಮಾಡಿದಂತಹ ಗುರುಗಳು ಇನ್ನಿಲ್ಲವಲ್ಲ ಎಂದು ಶಿಷ್ಯ ಸ್ವಾಮಿಗಳಿಗೆ ತುಂಬಾ ದುಃಖವಾಯಿತು. ಸನ್ಯಾಸ ಸ್ವೀಕರಿಸಿ ಸರ್ವ ಬಾಂಧವ್ಯವನ್ನು ಮೀರಿದ್ದರೂ ಸಹ ಗುರುಭಕ್ತಿಯಿಂದಲೂ ತಮ್ಮ ಗುರುಗಳವರಲ್ಲಿದ್ದ ಅವ್ಯಾಜವಾದ ಪ್ರೇಮದಿಂದಲೂ ಶಿಷ್ಯ ಯತಿವರ್ಯರು ದುಃಖಿಸಿದರು. ಆದರೆ ಅದು ದುಃಖಿಸುತ್ತಾ ಕುಳಿತುಕೊಳ್ಳುವ ಸಮಯವೇ. ಮುಂದಿನ ಕಾರ್ಯಕ್ರಮಗಳಿಗೆಲ್ಲ ಸಿದ್ಧತೆಗಳು ಜರುಗಲು ಅಪ್ಪಣೆ ಮಾಡಿದರು. ಪೀಠದ ಸಂಪ್ರದಾಯದಂತೆ ಶ್ರೀ ನರಸಿಂಹ ಭಾರತಿ ಮಹಾಸ್ವಾಮಿಗಳವರ ಶರೀರಕ್ಕೆ ಆಗಬೇಕಾಗಿದ್ದ ಕ್ರಿಯಾಕಲಾಪಗಳೆಲ್ಲ ಜರುಗಿದವು. ಅವೆಲ್ಲ ಮುಗಿಯಲು ರಾತ್ರಿ 12 ಗಂಟೆಯಾಗಿತ್ತು. ಶ್ರೀ ಶಾರದಾಲಯದ ಬಲಮಗ್ಗುಲಲ್ಲಿ ಸಮಾಧಿ ಮಾಡಲ್ಪಟ್ಟಿತು. ಅವರ ಗುರು ಶ್ರೀ ಅಭಿನವ ಸಚ್ಚಿದಾನಂದ ಭಾರತಿ ಅವರ ಅವಧಿ 1814ರಿಂದ 1817 ಮತ್ತು ಪರಮಗುರು ತೃತೀಯ ಶ್ರೀ ಸಚ್ಚಿದಾನಂದ ಭಾರತಿ ಇವರ ಅವಧಿ 1770ರಿಂದ 1814. ಇವರ ಸಮಾಧಿಗಳ ಮಧ್ಯದಲ್ಲಿ ಈ ಸಮಾಧಿ ಇದೆ. ಆ ದಿನವೆಲ್ಲ ಖಿನ್ನರಾಗಿದ್ದ ಗುರುಗಳು ದುಃಖ ವ್ಯಸನಗಳಿಂದ ನೊಂದವರಾಗಿ ಭಿಕ್ಷೆಯನ್ನು ಸ್ವೀಕರಿಸಲೇ ಇಲ್ಲ. ತಮ್ಮ ಗುರುವರ್ಯರ ದಿವ್ಯಮೂರ್ತಿ, ಅವರ ಗುಣವೈಶಾಲ್ಯ, ತಪಶ್ಚರ್ಯೆ, ಜ್ಞಾನಾನುಭವ, ಶಿಷ್ಯರಲ್ಲಿಯೂ ಆನತ ಜನರಲ್ಲಿಯೂ ಅವರ ಪರಮ ಕಾರುಣ್ಯ, ದಯೆ, ಪ್ರೀತಿ, ವಿಶ್ವಾಸ ಮುಂತಾದವುಗಳನ್ನೆಲ್ಲ ಚಿಂತಿಸುತ್ತಿದ್ದ ಸ್ವಾಮಿಗಳಿಗೆ ಎಷ್ಟು ಹೊತ್ತಾದರೂ ಹಸಿವೂ ಆಗಲಿಲ್ಲ, ನಿದ್ರೆಯೂ ಬರಲಿಲ್ಲ. ಸಮಾಧಿಯ ಬಳಿಯೇ ಕುಳಿತು ಎಷ್ಟೋ ಹೊತ್ತು ದುಃಖದಿಂದ ಮೌನದಿಂದ ಕಂಬನಿ ಸುರಿಸುತ್ತಿದ್ದರು. ಸಮಾಧಿಯಿಂದ ಆಶ್ರಮಕ್ಕೆ ಹಿಂತಿರುಗಿದರೂ ತಮ್ಮ ಪ್ರಿಯ ಗುರುಗಳ ಮಹಿಮೆ, ಅವರ ಆಧ್ಯಾತ್ಮಿಕ ಶಕ್ತಿ ಇವೇ ಅವರ ಕಣ್ಣೆದುರು ಬರುತ್ತಿದ್ದವು. ತುಂಬ ಬಳಲಿಕೆಯಿಂದಲೂ ಆಯಾಸದಿಂದಲೂ ಮಧ್ಯರಾತ್ರಿಯಲ್ಲಿ ಯಾವಾಗಲೂ ಅವರಿಗೆ ನಿದ್ರೆ ಬಂದಂತಾಗಿ ತೂಕಡಿಕೆ ಆರಂಭವಾಗಿತ್ತು. ಆ ದಿವ್ಯ ಸಮಯದಲ್ಲಿ ಶ್ರೀ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳವರು ಎದುರು ಬಂದು ನಿಂತಂತಾಯಿತು. ತಾವು ಅವರಿಗೆ ದಿಗ್ಗನೆದ್ದು ಸಾಷ್ಟಾಂಗ ಪ್ರಣಾಮ ಮಾಡಿದಂತಾಯಿತು. ಆಗ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳವರು, ಇದೇನಿದು, ಅನ್ನಪಾನಾದಿಗಳನ್ನು ಬಿಟ್ಟು ದುಃಖಿಸುವುದೇ? ನಾವೆಲ್ಲಿಗೆ ಹೋಗಿದ್ದೇವೆ? ಇಲ್ಲಿಯೇ ಸರ್ವವ್ಯಾಪಿಯಾಗಿ ಇದ್ದೇವಲ್ಲ ಎಂದಂತಾಯಿತು. ತತ್ಕ್ಷಣವೇ ಎಚ್ಚರವಾದ ಗುರುಗಳು ಸುತ್ತಲೂ ನೋಡಿದರೆ ಯಾರೂ ಇಲ್ಲ. ಈ ಸಂಗತಿಯನ್ನು ನೆನೆದು ಗುರುಗಳು ಪುಳಕಿತಗೊಂಡರು. ಸಂತೋಷ ಬಾಷ್ಪಲೋಚನರಾಗಿದ್ದ ಗುರುಗಳಿಗೆ ತಮ್ಮ ಗುರು ಮಹಾರಾಜರು ಆಗಾಗ ಹೇಳುತ್ತಿದ್ದ ಮಾತುಗಳು ಸ್ಮರಣೆಗೆ ಬಂದವು. ಈಗ ಈ ಶರೀರದಲ್ಲಿ ಪರಿಚ್ಛಿನ್ನರಾಗಿರುತ್ತೇವೆ. ಈ ದೇಹವನ್ನು ಬಿಟ್ಟ ನಂತರ ಎಲ್ಲಾ ಕಡೆಯೂ ವ್ಯಾಪಕರಾಗಿರುತ್ತೇವೆ. ಈ ಮಾತುಗಳನ್ನು ಆಗಾಗ ಸ್ಮರಿಸಿಕೊಳ್ಳುತ್ತಾ ಗುರುಗಳು ಸಮಾಧಾನವನ್ನು ತಂದುಕೊಂಡರು. ಮಹಾಜ್ಞಾನಿಗಳಾಗಿದ್ದ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳು ತಾವು ಹೇಳಿದಂತೆಯೇ ಸರ್ವವ್ಯಾಪಿಯಾದರು. ಸಿದ್ಧ ಸಂಕಲ್ಪರಾಗಿದ್ದ ಆ ಸ್ವಾಮಿಗಳು ವಿದೇಹ ಕೈವಲ್ಯ ಪಡೆಯುವ ಮುನ್ನ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಶ್ರೀ ಮಹಾಬಲೇಶ್ವರ ಸ್ವಾಮಿಯ ದರ್ಶನ ಮಾಡಬೇಕೆಂದಿದ್ದರಲ್ಲವೇ? ಅದೇ ಪ್ರಕಾರ ಅವರು ಮಲಗಿಕೊಂಡು ಕನವರಿಸಿದಂತೆ ಮಾತನಾಡಿಕೊಂಡಿರಲಿಲ್ಲವೇ? ದಿವ್ಯಾತ್ಮರಾದ ಅವರು ಸ್ವಶರೀರವನ್ನು ಇದ್ದಲ್ಲಿಯೇ ಬಿಟ್ಟು ಅಶರೀರವಾಗಿ ಶ್ರೀ ಮಹಾಬಲೇಶ್ವರನ ದರ್ಶನವನ್ನು ಮಾಡಿ ಮತ್ತೆ ಶೃಂಗೇರಿಗೆ ಹಿಂತಿರುಗಿ ಬಂದು ನಂತರವೇ ಶರೀರ ತ್ಯಾಗ ಮಾಡಿ ಕೈವಲ್ಯವನ್ನು ಪಡೆದಿದ್ದರು. ಯೋಗಿಗಳಿಗೆ ಯಾವುದು ತಾನೇ ಅಸಾಧ್ಯ? ಯೋಗಶಾಸ್ತ್ರ ವಿಶಾರದರಿಗೆ ಅಷ್ಟಸಿದ್ಧಿಗಳು ಕೈಯಾಳುಗಳಾಗಿರುತ್ತವೆ. ಅವಶ್ಯಕತೆ ಬಂದಾಗ ಮಾತ್ರ ಅವರು ಆ ಸಿದ್ಧಿಗಳ ಉಪಯೋಗ ಪಡೆಯುತ್ತಾರೆ. ಶ್ರೀ ಸ್ವಾಮಿಗಳು ಪಾತಂಜಲ ಯೋಗ ಸೂತ್ರಗಳ ವಿಭೂತಿ ಪಾದದ ಎಲ್ಲಾ ಸಿದ್ಧಿಗಳನ್ನೂ ಪಡೆದಿದ್ದರು. ಗೋಕರ್ಣದಲ್ಲಿರುವ ಶೃಂಗೇರಿ ಮಠದ ಅರ್ಚಕರಾಗಿದ್ದ ಗೋಪಾಲಶಾಸ್ತ್ರಿ ಎಂಬುವರಿಗೆ ಶ್ರೀ ಸ್ವಾಮಿಗಳವರ ನಿರ್ಯಾಣದ ಸುದ್ದಿ ತಲುಪಿದಾಗ ಬಹಳ ಆಶ್ಚರ್ಯವಾಯಿತು. ಆತನಿಗೆ ಅದನ್ನು ನಂಬಲಾಗಲಿಲ್ಲ. ಸ್ವಾಮಿಗಳ ನಿರ್ಯಾಣದ ಹಿಂದಿನ ದಿನ ಆತನಿಗೆ ಒಂದು ದಿವ್ಯ ಸ್ವಪ್ನವಾಗಿತ್ತು. ಶ್ರೀ ಸ್ವಾಮಿಗಳವರು ಮೇನಾದಲ್ಲಿ ಗೋಕರ್ಣಕ್ಕೆ ದಯಮಾಡಿಸಿದ್ದಂತೆಯೂ ತನ್ನ ಯೋಗಕ್ಷೇಮವನ್ನು ವಿಚಾರಿಸಿ ಶ್ರೀ ಮಹಾಬಲೇಶ್ವರನ ದರ್ಶನಕ್ಕೆ ವಿಜಯ ಮಾಡಿಸಿದಂತೆಯೂ ಅಲ್ಲಿ ಪೂಜಾದಿಗಳನ್ನು ನೆರವೇರಿಸಿ ಮಂಗಳಾರತಿಯನ್ನು ಬೆಳಗಿ ಆ ಬಳಿಕ ಹಿಂತಿರುಗಿದಂತೆಯೂ ಕನಸಾಗಿತ್ತು. ಯೋಗಿಗಳು ಜ್ಞಾನಿಗಳೂ ಆದವರು ಸ್ಥೂಲ ಶರೀರವನ್ನು ಇದ್ದಲ್ಲಿಯೇ ಬಿಟ್ಟು ಮತ್ತೊಂದು ಶರೀರವನ್ನು ಧರಿಸಬಲ್ಲರೆಂಬುದಕ್ಕೆ ಇದೊಂದು ದಿವ್ಯ ನಿದರ್ಶನವಲ್ಲವೇ? ಆ ಕನಸಾದ ಮರುದಿನ ಪ್ರಾತಃ ಕಾಲದಲ್ಲಿಯೇ ಶ್ರೀಗಳವರ ನಿರ್ಯಾಣವಾಗಿತ್ತು. ಸಿದ್ಧ ಸಂಕಲ್ಪರಾಗಿದ್ದ ಶ್ರೀ ಸ್ವಾಮಿಗಳು ಪಾಂಚಭೌತಿಕ ಶರೀರವನ್ನು ಇದ್ದಲ್ಲಿಯೇ ಬಿಟ್ಟು ಗೋಕರ್ಣಕ್ಕೆ ತೆರಳಿದ್ದರೆಂಬುದಕ್ಕೆ ಇದು ದಿವ್ಯ ಸೂಚಿಯಾಗಿತ್ತು. ಇದನ್ನು ಗೋಪಾಲ ಶಾಸ್ತ್ರಿಗಳಿಂದ ತಿಳಿದವರಿಗೆ ಪರಮಯೋಗಿಗಳಾಗಿದ್ದ ಗುರುಗಳು ಪಾಂಚಭೌತಿಕ ಶರೀರವನ್ನು ಬಿಟ್ಟಿದ್ದರೂ ಸರ್ವವ್ಯಾಪಿಯಾಗಿದ್ದರೆಂಬುದರಲ್ಲಿ ಸಂದೇಹವಿರಲಿಲ್ಲ.
ಶ್ರೀ ಸ್ವಾಮಿಗಳವರ ಮಹಾತ್ಮ್ಯವನ್ನು ಎಲ್ಲರೂ ಸ್ಮರಿಸಿಕೊಳ್ಳುತ್ತಾ ಮರೆಯಾಗಿದ್ದ ಅವರನ್ನು ನೂತನ ಗುರುಗಳಾಗಿದ್ದ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳವರಲ್ಲಿಯೇ ದರ್ಶಿಸುತ್ತಿದ್ದರು. ಶೃಂಗೇರಿ ಪೀಠದ ಸಂಪ್ರದಾಯದಂತೆ ಶ್ರೀಗಳವರಿಗೆ ವ್ಯಾಖ್ಯಾನ ಪೀಠದಲ್ಲಿ ಪಟ್ಟಾಭಿಷೇಕವಾಯಿತು. ಅಂದು ಮೊದಲುಗೊಂಡು ಪ್ರತಿದಿನವೂ ಅವರು ತಮ್ಮ ಗುರುಗಳ ಸಮಾಧಿಯಲ್ಲಿ ಪೂಜಾದಿಗಳನ್ನು ನೆರವೇರಿಸುತ್ತಾ ಶಿಷ್ಯರಿಗೆ ವೇದಾಂತ ಶಾಸ್ತ್ರಗಳನ್ನು ಪ್ರವಚನ ಮಾಡುತ್ತಲೂ ಸ್ವತಃ ಯೋಗ ಮತ್ತು ಜ್ಞಾನ ಮಾರ್ಗಗಳಲ್ಲಿ ಉಪಾಸನೆಯನ್ನು ನಡೆಸುತ್ತಲೂ ಇದ್ದರು.